ಈಗ ಡೈರೆಕ್ಟರ್ ಏನ್ ಗೊತ್ತಾ, ಇವ್ರಿಬ್ರು ಜೋಡಿ ಬಿಗ್ ಬಾಸ್ ಅಲ್ಲಿ ಕಾವ್ಯ ಮತ್ತು ಇವ್ರ ಜೋಡಿ ತುಂಬಾ ಹಿಟ್ ಆಯ್ತು, ಅವ್ರನ್ನೇ ಹೀರೋಯಿನ್ ಮಾಡ್ಕೋಬಹುದಿತ್ತಲ್ವಾ ಅಂತ. ಅದೇ ಮೇಡಮ್ ಹೇಳಿ ಸರ್, ನೀವು ಹೇಳಿ. ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಸುದ್ದಿ ಇದೆ ಸರ್. ಕಾವ್ಯ ಮತ್ತೆ ಗಿಲ್ಲಿ ಜನ ಇಷ್ಟಪಟ್ಟಿದ್ದೆ ಈ ಜೋಡಿನ, ಇವಾಗ್ಲೂ ಕೂಡ ಅದು ಫ್ಯಾನ್ ಅದು ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಸೊ ಮಾಡಬೇಕು. ಹಂಗಂದ್ರೆ ಹೀರೋಯಿನ್ ಕಾವ್ಯ ಅಂತಾನೆ. ಆ ಥರ ಹೇಳೋಕ್ಕಾಗಲ್ಲ, ನೀವು ಅದನ್ನು ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ಅಂದ್ರೆ ತಿಳಿಸ್ತೀವಿ. ಅದ್ರ ಅರ್ಥ ಕಾವ್ಯ ಅಂತಾನೆ. ಅಯ್ಯೋ ಏನು ಇಲ್ಲ ಮೇಡಮ್, ಇಲ್ಲ ಇಲ್ಲ ಇಲ್ಲ, ಅದೇ ಅದು ಹಂಗೆ ಇರಲಿ ಅಂತ. ಕಾವ್ಯ ಮೇಡಮ್ ಅಂತೂ ಇರಲಿ ಅಂತ. ಇಲ್ಲಿ ಈಗ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕಣ್ಣ ಅವರಾಗಿರ್ಬೋದು, ಆ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಒಂದು ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳಾಗಿದ್ದರು. ಅಂದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಸಿಕ್ಕಿದೆ ನಿಮಗೆ ಹೀರೋ ಆಗುವಂತಹ ಒಂದು ಅವಕಾಶ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲ ಮೇಡಮ್. ಇದು ಈಗ ನಾನು ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು, ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ, ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸೋಕ್ಕೂ ಐತೆ ಇಲ್ಲ ಈ ಸಿನಿಮಾದಲ್ಲಿ. ನಾನು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನು ಕ್ಯಾರೆಕ್ಟ್ರು ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನು ಮಾಡೋಕ್ಕೋಯ್ತಿಲ್ಲ. ಇಲ್ಲಿ ನಿಮ್ಮನ್ನು ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ ಅಥವಾ ನೀವು ಮಾಡ್ಕೊಂಡು ಬಂದಿರೋದು ಅದೇ ಥರ ಡೈಲಾಗ್ಗಳನ್ನೆಲ್ಲ, ಬಟ್ ಇಲ್ಲಿ ನೋಡಿದರೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಕಾಣ್ತಿರೋ ಥರ ಇದೆ. ಹಂಗಿದ್ರೆ ಜಾಸ್ತಿ ಸೀರಿಯಸ್ ಆಗಿದೆಯಾ ಅಂದರೆ ಸೀರಿಯಸ್ನೆಸ್ ಜಾಸ್ತಿ ಇದೆಯಾ ಅದೆಲ್ಲ ಕಾಮಿಡಿ ಜಾಸ್ತಿ ಕೊಡ್ತಿದ್ದಾರೆ? ಇಲ್ಲ, ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರಾದ್ರು ಸೀರಿಯಸ್ಸು, ನಾನು ಸೀರಿಯಸ್ಸು ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಗ್ಬಿಡ್ತಾರೆ. ಅಲ್ಲ, ನಾನು ಸೀರಿಯಸ್ ಆಗಿ ಅವನು ಅಂದರು ಅಂದರೆ ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್, ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮಗೆ ಅನ್ನಿಸ್ತು ನೋಡಿ. ಈಗ ಆ ಒಳೆ ಚರಣಿ ಅದೆಲ್ಲ ನಾನು ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ನ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ ಆ ಥರ.